ಅಂತೂ ಇಂತೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಯಿತು. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಹಾಗೆ ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್ ಆಗಿ ಟೀಮ್ಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಟೀಮ್ನಲ್ಲಿ ಯಾರೆಲ್ಲ ಅವಕಾಶವನ್ನು ಪಡೆದಿದ್ದಾರೆ, ಅಚ್ಚರಿ ಅನಿಸಿದ್ದು ಯಾರು, ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜನವರಿ 11ರಿಂದ ಆರಂಭವಾಗಲಿರುವಂತಹ 3 ಪಂದ್ಯಗಳ ಏಕದಿನ ಸರಣಿಗೆ ಭಾರತ ತಂಡ 15 ಸದಸ್ಯರ ತಂಡವನ್ನು ಅನೌನ್ಸ್ ಮಾಡಿದೆ. ಪ್ರಸ್ತುತ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಅಬ್ಬರಿಸ್ತಾ ಇರುವಂತವರು ಯಾರಿಗೂ ಕೂಡ ಈ ತಂಡದಲ್ಲಿ ಅವಕಾಶವನ್ನು ಕೊಡುವಂತ ಗೋಜಿಗೆ ಹೋಗಿಲ್ಲ. ಮೊದಲು ತಂಡದಲ್ಲಿ ಯಾರೆಲ್ಲ ಆಡ್ತಿದ್ರು ಆಲ್ಮೋಸ್ಟ್ ಅವರನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಯಾರೆಲ್ಲ ಚಾನ್ಸ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ ಅನ್ನೋದನ್ನ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಭ್ಮನ್ ಗಿಲ್. ರೋಹಿತ್ ಶರ್ಮಾ ಅವರು ಇದ್ದಂತೆಯೇ ಶುಭ್ಮನ್ ಗಿಲ್ ಅವರಿಗೆ ಏಕದಿನ ಮಾದರಿಯ ಕ್ಯಾಪ್ಟನ್ಸಿಯನ್ನು ವಹಿಸಲಾಗಿತ್ತು. ಈಗ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಮೂಲಕ ಏಕದಿನ ತಂಡಕ್ಕೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿ ಮೂಲಕ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಆನಂತರ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಇಂಜುರಿ ಕಾರಣದಿಂದಾಗಿ ಏಕದಿನ ತಂಡದಿಂದ ಹೊರಬಿದ್ದಿದ್ರು. ಸೊ ಆ ಟೈಮಲ್ಲಿ KL ರಾಹುಲ್ ಅವರು ತಂಡವನ್ನ ಲೀಡ್ ಮಾಡಿದ್ರು. ಹಾಗೆ ಸರಣಿಯನ್ನ ಭಾರತ ಗೆದ್ದುಕೊಂಡಿತ್ತು. ಈಗ ಕಂಪ್ಲೀಟ್ ಆಗಿ ರಿಕವರ್ ಆಗಿರುವಂತ ಶುಭ್ಮನ್ ಗಿಲ್ ಮತ್ತೆ ಕ್ಯಾಪ್ಟನ್ ಆಗಿ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಇವರನ್ನ ಆಯ್ಕೆ ಮಾಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಅನುಮಾನಗಳಿದ್ವು. ಯಾಕಂದ್ರೆ ಆಲ್ರೆಡಿ T20 ತಂಡದಿಂದ ಹೊರಬಿದ್ದಾಗಿತ್ತು, ಅದು ಕೂಡ ಫಾರ್ಮ್ ನಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ. ಹೀಗಾಗಿ ಏಕದಿನ ತಂಡದಲ್ಲಿ ಏನ್ ಮಾಡ್ತಾರೆ, ಶುಭ್ಮನ್ ಗಿಲ್ಗೆ ಅವಕಾಶ ಕೊಡ್ತಾರಾ ಅಥವಾ ಒಂದೆರಡು ಸರಣಿಗಳನ್ನ ಕಾಯಿಸಿ ನೋಡ್ತಾರಾ ಎನ್ನುವಂತ ಅನುಮಾನಗಳಿದ್ವು. ಬಟ್ ಇದನ್ನ BCCI ಗಂಭೀರವಾಗಿ ಪರಿಗಣಿಸಿಲ್ಲ. ಹೀಗಾಗಿ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಕಮ್ಬ್ಯಾಕ್ ಮಾಡಿದ್ದಾರೆ. ನೆಕ್ಸ್ಟ್ ರೋಹಿತ್ ಶರ್ಮಾ. ಇನ್ನು ರೋಹಿತ್ ಶರ್ಮಾ ಅವರ ಆಯ್ಕೆ ವಿಚಾರದಲ್ಲಿ ಯಾವುದೇ ಗೊಂದಲಗಳಿರಲಿಲ್ಲ. ಯಾಕಂದ್ರೆ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದ್ದಂಥ ವಿಚಾರವೇ. ಯಾಕಂದ್ರೆ ಇವರಿಬ್ರು ಕೂಡ ಏಕದಿನ ಮಾದರಿಯಲ್ಲಿ ಮಾತ್ರ ಕಂಟಿನ್ಯೂ ಆಗ್ತಾ ಇದ್ರು ಕೂಡ ಏಕದಿನ ಫಾರ್ಮೆಟ್ ನಲ್ಲಿ ಇವರಿಬ್ರು ಕೂಡ ಟಾಪ್ ಸ್ಕೋರರ್ ಆಗಿದ್ರು ಕಳೆದ ವರ್ಷ. ಸೊ ರೋಹಿತ್ ಶರ್ಮಾ ನಿರೀಕ್ಷೆಯಂತೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅಂತ ನಿರೀಕ್ಷೆ ಅವ್ರ ಮೇಲೆ ಏನಿತ್ತು ಅದನ್ನೇ ಏನು BCCI ಸೆಲೆಕ್ಟ್ ಮಾಡ್ಕೊಂಡಿದೆ. ಕಳೆದ ವರ್ಷ ODI ಮಾದರಿಯಲ್ಲಿ ನಂಬರ್ 1 ಬ್ಯಾಟರ್ ಆಗಿದ್ರು. ಅಂದ್ರೆ ಹೈಯೆಸ್ಟ್ ಸ್ಕೋರ್ ಅಲ್ಲಿ ಭಾರತ ಪರ ನಂಬರ್ 1 ಬ್ಯಾಟರ್ ಆಗಿದ್ರು. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ನಲ್ಲಿ ರೋಹಿತ್ ಶರ್ಮಾ ಇದ್ರು. ಸೊ ಇವರಿಬ್ರು ಕೂಡ ಅಬ್ಸಲ್ಯೂಟ್ಲಿ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ KL ರಾಹುಲ್ ಅವರ ಹೆಸರು ಕೂಡ ನಿರೀಕ್ಷೆಯಲ್ಲೇ ಇತ್ತು. ಹೀಗಾಗಿ KL ರಾಹುಲ್ ಕೂಡ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ತಂಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಇವರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಯಾಕಂದ್ರೆ ಇವರು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯ ವೇಳೆ ವೈಸ್ ಕ್ಯಾಪ್ಟನ್ ಆಗಿ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ರು. ಹಾಗೆ ಪ್ರದರ್ಶನವನ್ನ ಚೆನ್ನಾಗಿ ನೀಡ್ತಾ ಇದ್ರು. ಬಟ್ ಆ ಟೈಮಲ್ಲಿ ಕೊನೆಯ ಪಂದ್ಯದಲ್ಲಿ ಇಂಜುರಿಗೆ ಒಳಗಾಗ್ತಾರೆ. ಅನಂತರ ಗಂಭೀರ ಗಾಯಕ್ಕೆ ತುತ್ತಾಗಿ ವಾರಗಟ್ಟಲೆ ರೆಸ್ಟ್ ಅನ್ನ ಪಡೆದು ಸೊ ಈಗಲೂ ಕೂಡ ಅವರಿಗೆ ಫಿಟ್ನೆಸ್ ಸಮಸ್ಯೆ ಇದೆ. ಹೀಗಾಗಿ ಬಹುಶಃ BCCI ಅನುಮತಿ ಸಿಕ್ಕಿರ್ಲಿಕ್ಕಿಲ್ಲ ಆಡ್ಲಿಕ್ಕೆ ಅನ್ನುವಂಥ ಅನುಮಾನಗಳಿದ್ವು. ಆದರೆ ಶ್ರೇಯಸ್ ಅಯ್ಯರ್ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಅದು ಕೂಡ ಈ ಸಲ ಕೂಡ ವೈಸ್ ಕ್ಯಾಪ್ಟನ್ ಆಗಿ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಅವರ ಆಯ್ಕೆ ವಿಚಾರದಲ್ಲಿ ಏನು ಒಂದಷ್ಟು ಗೊಂದಲಗಳಿತ್ತು, ಅದು ಕ್ಲಿಯರ್ ಆಗಿದೆ. ಸೊ ಕಮ್ಬ್ಯಾಕ್ ಮಾಡಿದ್ದಾರೆ. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್. ಆಲ್ರೌಂಡರ್ ಕೋಟಾದಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಈ ಸಲ BCCI ಮಣೆ ಹಾಕಿದೆ. ಸೊ ಏನು T20 ವಿಶ್ವಕಪ್ ಕೂಡ ಇರೋದ್ರಿಂದ ಅಲ್ಲಿನ ತಂಡ ಇಲ್ಲಿನ ತಂಡವನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಹೀಗಾಗಿ ವಾಷಿಂಗ್ಟನ್ ಸುಂದರ್ಗೆ ಆಲ್ರೌಂಡರ್ ಕೋಟಾದಲ್ಲಿ ಅವಕಾಶವನ್ನು ನೀಡಿದ್ದಾರೆ. ಅಂಡ್ ನೆಕ್ಸ್ಟ್ ರವೀಂದ್ರ ಜಡೇಜಾ. ಏನು ಲಾಂಗ್ ಗ್ಯಾಪ್ ಬಳಿಕ ರವೀಂದ್ರ ಜಡೇಜಾ ಅವರು ಏಕದಿನ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ರು ಲಾಸ್ಟ್ ಸೀರೀಸ್ ನಲ್ಲಿ. ಸೊ ಈಗಲೂ ಕೂಡ ಅವರನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್. ವೇಗಿಗಳ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್ ತಂಡವನ್ನ ಲೀಡ್ ಮಾಡ್ತಾರೆ. ಹಾಗೆ ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್ ಅವರು ಕೂಡ ಬೌಲಿಂಗ್ ಕೋಟಾದಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಆಕ್ಚುಲಿ ಪ್ರಸಿದ್ಧ ಕೃಷ್ಣ ಅವರ ಬಗ್ಗೆ ಹೇಳಲೇಬೇಕು. ಕರ್ನಾಟಕದವರಾಗಿರುವಂತಹ ಪ್ರಸಿದ್ಧ ಕೃಷ್ಣ ಈ ಸಲ ಏಕದಿನ ಮಾದರಿಯಲ್ಲೂ ಕೂಡ ಸೆಲೆಕ್ಟ್ ಆಗಿರೋದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಯಾಕಂದ್ರೆ ಅವ್ರನ್ನ ಟೆಸ್ಟ್ ಫಾರ್ಮೆಟ್ ನಲ್ಲಿ ಮಾತ್ರ ಸೆಲೆಕ್ಷನ್ ಮಾಡ್ತಾ ಇದ್ರು. ಈ ಸಲ ಏಕದಿನ ಮಾದರಿಗೂ ಕೂಡ ಅವರನ್ನ ಫೈನಲ್ ಟೀಮ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಕುಲ್ದೀಪ್ ಯಾದವ್ ಸ್ಪಿನ್ನರ್ ವಿಭಾಗದಲ್ಲಿ ಅಂದ್ರೆ ಪ್ಯೂರ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಕೂಡ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಹಾಗೆ ಆಲ್ರೌಂಡರ್ ಕೋಟಾದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಸ್ಥಾನವನ್ನ ಪಡೆದಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ ಕೂಡ ಈ ಬಾರಿಯ ಏಕದಿನ ಸರಣಿಗೆ ಆಯ್ಕೆ ಆಗಿದ್ದಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಸೊ ಹೀಗೆ ಟೋಟಲ್ ಆಗಿ 15 ಆಟಗಾರರು ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಅಚ್ಚರಿ ಅನಿಸುವಂತ ಅಥವಾ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಯರ್ ಅಂತ ಯಾರು ಕೂಡ ಇಲ್ಲ.
ಸೊ ಅಂದ್ರೆ ಆಲ್ಮೋಸ್ಟ್ ಹಳಬರ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ, ಹೊಸಬರು ಅಂತ ಯಾರು ಇಲ್ಲ. ಪ್ರಸಿದ್ಧ ಕೃಷ್ಣ ಒಬ್ಬರನ್ನ ಬಿಟ್ರೆ ತುಂಬಾ ಅಚ್ಚರಿ ಅನಿಸುವಂತ ಹೆಸರುಗಳು ಯಾವೂ ಇಲ್ಲ. ಅಂಡ್ ಬ್ಯಾಟರ್ಗಳಾಗಿ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಹಾಗೆ ಯಶಸ್ವಿ ಜೈಸ್ವಾಲ್ ಇರ್ತಾರೆ. ಅಂಡ್ ವಿಕೆಟ್ ಕೀಪರ್ ಕೋಟಾದಲ್ಲಿ KL ರಾಹುಲ್ ಮತ್ತು ರಿಷಬ್ ಪಂತ್ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಆಲ್ರೌಂಡರ್ಗಳ ಕೋಟಾದಲ್ಲಿ ವಾಷಿಂಗ್ಟನ್ ಸುಂದರ್, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ ಇರ್ತಾರೆ. ಉಳಿದಂತೆ ಬೌಲರ್ಗಳಾಗಿ ಅದರಲ್ಲೂ ಕೂಡ ಪ್ಯೂರ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಮಾತ್ರನೇ ಇದ್ದಾರೆ. ಅಂಡ್ ನೆಕ್ಸ್ಟ್ ವೇಗಿಗಳಾಗಿ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ತಂಡವನ್ನ ಸೇರ್ಕೊಂಡಿದ್ದಾರೆ. ಸೊ ಈ ಸರಣಿಗೆ ಇಬ್ಬರು ಕನ್ನಡಿಗರಿಗೆ ಅವಕಾಶ ಸಿಕ್ಕಿದೆ. KL ರಾಹುಲ್ ಮತ್ತು ಪ್ರಸಿದ್ಧ ಕೃಷ್ಣ ಇಬ್ರು ಕೂಡ ಇದ್ದಾರೆ. ಆದ್ರೆ ವಿಜಯ್ ಹಜಾರಿಯಲ್ಲಿ ಅಬ್ಬರಿಸ್ತಾ ಇರುವಂತಹ ದೇವದತ್ ಪಡಿಕ್ಕಲ್ ಆಗ್ಲಿ ಅಥವಾ ಸರ್ಫರಾಜ್ ಖಾನ್ ಆಗ್ಲಿ ಅಥವಾ ಋತುರಾಜ್ ಗಾಯಕ್ವಾಡ್ ಆಗ್ಲಿ ಅವಕಾಶವನ್ನ ಪಡೆದಿಲ್ಲ. ಒಂಥರ ಎಕ್ಸ್ಪೆಕ್ಟೆಡ್ ಅನ್ನೋ ತರಾನೇ ಟೀಮ್ ಇದೆ. ಸೊ ಈಗಿರುವಂತ ತಂಡವನ್ನ ನೋಡಿದಾಗ ಪ್ಲೇಯಿಂಗ್ 11 ಅಂತಿಮವಾಗಿ ಹೇಗೆ ಡಿಸೈಡ್ ಮಾಡ್ತಾರೆ, ಸೊ ಪ್ರಾಬಬಲ್ ಅಂದ್ರೆ ಸಂಭಾವ್ಯ ಪ್ಲೇಯಿಂಗ್ 11 ಕೂಡ ಹೇಗಿರಬಹುದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ನಿರೀಕ್ಷೆ ಇದೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ, ಹಾಗೆ ಲಾಸ್ಟ್ ಸೀರೀಸ್ ನಲ್ಲೂ ಕೂಡ ಓಪನರ್ ಆಗಿ ಅವರು ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾ ಇದ್ರು. ಹೀಗಾಗಿ ಈ ಸಲ ಕೂಡ ರೋಹಿತ್ ಶರ್ಮಾ ಅವರ ಜೊತೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಸೊ ಗಿಲ್ ಹಾಗೆ ರೋಹಿತ್ ಇಬ್ಬರು ಕೂಡ ಓಪನರ್ಸ್ ಆಗಿ ಆಡ್ತಾರೆ. ನೆಕ್ಸ್ಟ್ ನಂಬರ್ 3 ನಲ್ಲಿ ಅಂದಾಗೆ ಆಬ್ವಿಯಸ್ಲಿ ಅದು ವಿರಾಟ್ ಕೊಹ್ಲಿ ಅವರೇ ಆಗಿರ್ತಾರೆ. ಯಾಕಂದ್ರೆ ಆ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ ಬಿಟ್ರೆ ಮತ್ತಿನ್ಯಾರು ಕೂಡ ಅಂದ್ರೆ ಹಿಂದಿನ ಕ್ರಿಕೆಟರ್ಗಳನ್ನ ಬಿಟ್ಟು ಈಗ ನಂಬರ್ 3 ನಲ್ಲಿ ಯಾರು ಕೂಡ ಅಷ್ಟು ಕ್ಲಿಕ್ ಆಗ್ತಿಲ್ಲ. ಸೊ ನಂಬರ್ 3 ನಲ್ಲಿ ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ 4ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಅವರು ತಂಡವನ್ನ ಸೇರ್ಕೊಂಡಿದ್ದಾರೆ. ದೆನ್ ವೈಸ್ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಶ್ರೇಯಸ್ ಅಯ್ಯರ್ 4ನೇ ಸ್ಲಾಟ್ ನಲ್ಲಿ ಆಡ್ತಾರೆ. ಹಾಗೆ KL ರಾಹುಲ್ ಅವರನ್ನ 5ನೇ ಕ್ರಮಾಂಕದಲ್ಲಿ ಆಡಿಸುವಂತ ಸಾಧ್ಯತೆಗಳಿವೆ. ಆಕ್ಚುಲಿ ಇಲ್ಲಿನ ಬ್ಯಾಟಿಂಗ್ ಆರ್ಡರ್ನ ನೋಡಿದಾಗ KL ರಾಹುಲ್ಗೆ 5ನೇ ಸ್ಲಾಟ್ನೇ ಕೊಡಬೇಕು. ಬಟ್ ಗಂಭೀರ್ ಅವರು ಮತ್ತು BCCIನವರು ಏನು ಮ್ಯೂಸಿಕಲ್ ಚೇರ್ ಆಡ್ತಾರಲ್ಲ, ಸೊ ಆಲ್ರೌಂಡರ್ಗಳನ್ನೆಲ್ಲ ಫಸ್ಟ್ ಕಳಿಸಿ ಆನಂತರ KL ರಾಹುಲ್ನ ಕಳಿಸಿದ್ರು ಕೂಡ ಇಲ್ಲಿ ಅಚ್ಚರಿ ಇಲ್ಲ. ಅಂಡ್ ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ ಸ್ಥಾನವನ್ನ ಪಡೆಯೋದಂತೂ ಫಿಕ್ಸ್ ಇದೆ. ಬಟ್ ವಾಷಿಂಗ್ಟನ್ ಸುಂದರ್ ಹಾಗೆ ನಿತೀಶ್ ರೆಡ್ಡಿ ಅಂತ ಬಂದಾಗ ಇಬ್ಬರಲ್ಲಿ ಯಾರನ್ನ ಫೈನಲ್ ಮಾಡ್ತಾರೆ ಎನ್ನುವಂತ ಗೊಂದಲಗಳು ಕೂಡ ಇವೆ. ಸೊ ನೋಡ್ಬೇಕಾಗುತ್ತೆ. ಹಾಗೆ ಇನ್ನ ಸ್ಪಿನ್ನರ್ ವಿಭಾಗ ಅಂತ ಬಂದಾಗ ಕುಲ್ದೀಪ್ ಯಾದವ್ ಇಲ್ಲಿರುವಂತ ಅನುಭವಿ ಸ್ಪಿನ್ನರ್, ಹೀಗಾಗಿ ಕುಲ್ದೀಪ್ ಕಂತೂ ಸ್ಥಾನ ಸಿಗುತ್ತೆ. ಅಂಡ್ ನೆಕ್ಸ್ಟ್ ವೇಗಿಗಳಾಗಿ ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ ಹಾಗೆ ಮೊಹಮ್ಮದ್ ಸಿರಾಜ್ ಅವಕಾಶವನ್ನ ಪಡೆಯುವಂತಹ ಸಾಧ್ಯತೆಗಳಿವೆ. ಈ ಮೂವರು ಕೂಡ ಆಲ್ಮೋಸ್ಟ್ ತುಂಬಾ ಪಂದ್ಯಗಳಲ್ಲಿ ಆಡಿದ್ದಾರೆ. ಬಟ್ ಇಲ್ಲಿರುವಂತದ್ದು ಮೊಹಮ್ಮದ್ ಸಿರಾಜ್ ಅವರಿಗೆ ರಾಷ್ಟ್ರೀಯ ತಂಡಗಳ ಪರ ಹೆಚ್ಚಿನ ಅನುಭವ ಇದೆ. ಹೀಗಾಗಿ ಬುಮ್ರಾರನ್ನ ಹೊರತುಪಡಿಸಿದ್ರೆ ವೇಗಿಗಳ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್ ದಿ ಮೋಸ್ಟ್ ಅನ್ನುವಂತ ಎಕ್ಸ್ಪೀರಿಯನ್ಸ್ ವೇಗಿಯಾಗಿದ್ದಾರೆ. ಹರ್ಷದೀಪ್ ಸಿಂಗ್ T20 ನಲ್ಲಿ ತುಂಬಾ ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ ನಂಬರ್ 1 ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು ಕೂಡ ODI ಅಂತ ಬಂದಾಗ ಕೆಲ ಪಂದ್ಯಗಳನ್ನ ಮಾತ್ರ ಆಡಿದ್ದಾರೆ. ಇನ್ನು ಪ್ರಸಿದ್ಧ ಕೃಷ್ಣಗೂ ಕೂಡ ತುಂಬಾನೇ ಅವಕಾಶಗಳು ಸಿಕ್ಕಿಲ್ಲ. ಸೊ ಇವರೆಷ್ಟು ಆಡುವ 11ರ ಬಳಗದಲ್ಲಿ ಕಾಣಿಸಿಕೊಳ್ಳಬಹುದು. ಉಳಿದಂತೆ ಯಶಸ್ವಿ ಜೈಸ್ವಾಲ್ ಬ್ಯಾಕಪ್ ಬ್ಯಾಟರ್ ಆಗಿ, ಹಾಗೆ ರಿಷಬ್ ಪಂತ್ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ, ಹಾಗೆ ಹರ್ಷಿತ್ ರಾಣಾ ಬೆಂಚ್ ಕಾಯುವಂತ ಚಾನ್ಸಸ್ ಇದೆ. ಆದ್ರೆ ಇಲ್ಲಿ ಮೊಹಮ್ಮದ್ ಶಮಿಗೆ ಮತ್ತೆ ತಂಡದಿಂದ ಅನ್ಯಾಯ ಆಗಿದೆ. ಅಂದ್ರೆ BCCI ಈ ಸಲ ಕೂಡ ಅವರಿಗೆ ಮಣೆ ಹಾಕೋಕೆ ಹೋಗಿಲ್ಲ. ಯಾಕಂದ್ರೆ ಬುಮ್ರಾ ಇಲ್ಲದೆ ಅತಿ ಹೆಚ್ಚು ವಿಕೆಟ್ಗಳನ್ನ ಪಡೆಯುವಂತ ಕೇಪಬಲ್ ಇರುವಂತ ವೇಗಿ ಅಂದ್ರೆ ಅದು ಮೊಹಮ್ಮದ್ ಶಮಿ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಏಕದಿನ ಮಾದರಿಯಲ್ಲೂ ಕೂಡ ಈ ಸಲ ಶಮಿಗೆ ಅವಕಾಶ ಸಿಕ್ಕಿಲ್ಲ. ಸೊ ನಿಮ್ಮ ಪ್ರಕಾರ ಏಕದಿನ ಸರಣಿಗೆ ಭಾರತ ತಂಡ ಹೇಗಿದೆ, ಯಾರಿಗೆ ಚಾನ್ಸ್ ಅನ್ನ ಕೊಡಬಹುದಿತ್ತು ಬೇರೆಯವರಿಗೆ, ಫೈನಲ್ ಟೀಮ್ ಹೇಗಿದೆ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.